ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಗೌತಮ ಬಿಚ್ಚುಗತ್ತಿ ಅಂತ. ಸೊರಬ ತಾಲೂಕು ಎಲ್ಸಿ ಗ್ರಾಮ. ಇದು ಕಕ್ಕರ್ಸಿ ಪ್ರದೇಶ. ಸೊರಬದಿಂದ ಎಷ್ಟು ದೂರ? ಸೊರಬದಿಂದ 5 ಕಿಲೋಮೀಟರ್ ದೂರದಂತ ಒಂದು ಹಳ್ಳಿ. ಇದೊಂದು ನಮ್ಮ 5 ಎಕರೆ ಪ್ರದೇಶ. 5 ಎಕರೆ ಪ್ರದೇಶ ಒಣ ಪ್ರದೇಶ. ಒಣ ಪ್ರದೇಶದಲ್ಲಿ ಇಲ್ಲಿ ಬೋರು ಬರೋದು ಬಹಳ ವಿರಳ, ಬಹಳ ಕಷ್ಟ. ಒಂದು 15-20 ಬೋರ್ ಹೊಡೆದ್ರೆ 1 ಬೋರ್ 2 ಬೋರಲ್ಲಿ 1 ಇಂಚ್ 2 ಇಂಚ್ ನೀರು ಬರ್ತದೆ. ನಿಮ್ಮಲ್ಲಿ ಈ ತರ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ? ನಿಮ್ಮ ಊರಲ್ಲಿ ಆಗ್ತಾ ಇದೆ. 15 ಬೋರ್ವೆಲ್ ತೋಡಿದ್ರೆ 1-2 ಮಾತ್ರ ಪಾಸ್ ಆಗುತ್ತೆ. ಪಕ್ಕದ ಜಮೀನವರು ಒಂದು 8 ಬೋರ್ವೆಲ್ ತೋಡಿದಾಗ 8ರಲ್ಲೂ ನೀರು ಬಂದಿಲ್ಲ. 8 ನೀರು ಬಂದಿಲ್ಲ. ಡ್ರೈ ಪೌಡ್ರ್ ಬರ್ತದೆ. ಇಡೀ ಒಂದು ಎಕರೆ ಜಾಗಕ್ಕೆ ವ್ಯಾಪಿಸ್ತದೆ ಆ ತರ ಪೌಡ್ರು. ಅಷ್ಟು ದೊಡ್ಡ ಪೌಡರ್ ರಾಶಿ ಬರುತ್ತೆ. ಇಲ್ಲಿ ನಮ್ಗೆ ಬೋರ್ವೆಲ್ ತೋಡಿದ್ರಿ. ಮೊದಲನೇ ಬೋರ್ವೆಲ್ಗೆ 1 ಇಂಚು ನೀರು ಇರ್ಬೋದು. ಇದೆ ನಿಮ್ಮ ಬೋರ್ವೆಲ್? ಹೌದು. ಎಷ್ಟು ಡೀಪ್ ಹೋಗಿದ್ದೀರಾ? ಇದು 400 ಅಡಿ ಡೀಪ್ ಹೋಗಿದ್ದೀವಿ. ಎಷ್ಟು ವರ್ಷ ಆಯ್ತು? 7 ವರ್ಷ ಆಯ್ತು. 7 ವರ್ಷ ಆಯ್ತು. 400 ಅಡಿ ಹೋಗಿದ್ದೀರಿ? 400 ಅಡಿ ಹೋಗಿದ್ದೀವಿ. 250ಕ್ಕೆ ನೀರು ಬಂದಿದೆ. ಇಷ್ಟೇ ನೀರಿನ ಪ್ರಮಾಣ? ಇಷ್ಟೇ. ಮೊದಲಿಂದ ಬೋರ್ವೆಲ್ ತೋಡುವಾಗ ಏನ್ ಬಂತು ಈಗಲೂ ಅಷ್ಟೇ ಬರ್ತಾ ಇದೆ? ಹೌದು, ಇಷ್ಟೇ ನೀರು ಬರ್ತಾ ಇದೆ. ಅಂದ್ರೆ ಸಾಧಾರಣ 1 ಇಂಚ್ ಹೇಳ್ಬೋದಾ? 2 ಇಂಚಿನ ಪೈಪಲ್ಲಿ ಅರ್ಧ ಬರ್ತಾ ಇರ್ಬೋದು. ಓಕೆ. 1 ಇಂಚ್ ನೀರು ಬರ್ತಾ ಇರ್ಬೋದು. ಬೋರ್ವೆಲ್ ತೋಡುವಾಗ ಅಷ್ಟೇ ಬಂದಿದ್ದು ನೀರು? ಅಷ್ಟೇ ಬಂದಿದೆ. ಓಕೆ. ನಾವು ಆ ನೀರನ್ನ ಇಟ್ಕೊಂಡು ಮತ್ತೆ ಮುಂದಿನ ನೀರು ನಮಗೆ ಜಾಸ್ತಿ ಬೇಕು, 5 ಎಕರೆ ಇದೆ ಅಂತ ಹೇಳಿ ನಾವು ಪ್ರಯತ್ನ ಮಾಡಕ್ ಹೋಗ್ಲಿಲ್ಲ. ಇದು ಬಹಳ ನೀರಿಗೆ ಬರೋದು ಕಷ್ಟ ಇರುವಂತ ಪ್ರದೇಶ. ಹಾಗಾಗಿ ಇದೇ ನೀರು ಇಟ್ಕೊಂಡು ಏನಾದ್ರು ಮಾಡ್ಬೇಕು ಅಂತ ಹೇಳಿ ನಾವು ಈ ನೀರನ್ನು ಉಳಿಸೋದು ಹೇಗೆ ಅಂತ ಹೇಳಿ ಚಿಂತನೆ ಮಾಡ್ಕೊಂತ ದಿನದಿಂದ ದಿನಕ್ಕೂ. ಮೊದಲು ಈ ಬೋರಲ್ಲಿಂದನೇ ತೋಟಕ್ಕೆ ನೀರು ಬಿಡ್ತಿದ್ವಿ. ನಾವೊಂದು 3 ಎಕರೆ ತೋಟಗಾರಿಕೆ ಬೆಳೆಗಳು, ಇನ್ನು 1-2 ಎಕರೆ ಅರಣ್ಯ ಕೃಷಿ ತರ ಮಾಡ್ತಾ ಇದ್ದೀನಿ. ಹಾಗಾಗಿ ಈ 3 ಎಕರೆಗೆ ಹೆಚ್ಚು ನೀರಿನ ಇದು ಬೇಕಾಗ್ತದೆ ತೋಟಗಾರಿಕಾ ಬೆಳೆಗಳಿಗೆ. ಅದರೊಳಗೆ ಮೊದಲು ಬೋರ್ವೆಲ್ ಇಂದ ನೀರು ಬಿಡಕ್ಕೆ ನೋಡಿದ್ವಿ, ಆಗ್ಲಿಲ್ಲ, ಬಹಳ ಕಷ್ಟ ಆಗ್ತಿತ್ತು. ಈ ನೀರು ನಮಗೆ ವೇಸ್ಟ್ ಆಗೋದೆ ನಾವು ಬಿಟ್ಟು ಶಿಫ್ಟ್ ಚೇಂಜ್ ಮಾಡದೇ ಇದ್ರೆ ಹೋದಲ್ಲೇ ನೀರು ಹೋಗಿ ವ್ಯರ್ಥ ಆಗೋದೇ ಬಹಳ. ಆಮೇಲೆ ನಮ್ ಸಮಯಕ್ಕೆ ಸರಿಯಾಗಿ ಕರೆಂಟ್ ಕೊಡಲ್ಲ. ನಾವು ಅದು ಕರೆಂಟ್ ಬಂದಾಗ ನಾವು ಹೋಗಿ ನೋಡ್ಕೋಬೇಕು. ಹಾಗಾಗಿ ಈ ಕೃಷಿ ಹೊಂಡ ಮಾಡಿಸ್ಕೊಂಡ್ವಿ. ಫಸ್ಟ್ ಕೃಷಿ ಹೊಂಡ ಮಾಡಿದ್ರಿ? ಈ ಕೃಷಿ ಹೊಂಡ ಮಾಡ್ಕೊಂಡ್ವಿ. ಕೃಷಿ ಹೊಂಡ ಮಾಡ್ಕೊಂಡು ಇದರಲ್ಲಿ 1.5 ಲಕ್ಷ ಲೀಟರ್ ಸ್ಟೋರೇಜ್ ಆಗೋ ಹಂಗೆ ಆಯ್ತು. ಆ ನಂತರ ಇದ್ರೊಳಗೆ ನೀರು ನಮ್ಮ ತೋಟಕ್ಕೆ ಹೋಗೋ ಹಂಗೆ ಮಾಡ್ಕೊಂಡ್ವಿ. ಈಗ 7 ತಾಸು 8 ತಾಸು ಕರೆಂಟ್ ಇದ್ದಾಗ ಬೋರೆ ನೀರು ಇದಕ್ಕೆ ಬಿಟ್ಕೊಂಡು 1 ತಾಸು ತೋಟಕ್ಕೆ ನೀರು ಹೋದ್ರು ಸಾಕು ಅನ್ನೋ ಮಟ್ಟಕ್ಕೆ ಮಾಡ್ಕೊಂಡ್ವಿ. ಆ ನಂತರ ನಮಗೆ ಈ ಮೋಟ್ರ್ ಆನ್ ಮಾಡಿಟ್ರೆ, ಈ ಹೊಂಡದೊಳಗಿರೋ ಮೋಟ್ರು ಪೂರ್ತಿ ಕೃಷಿ ಹೊಂಡ ಖಾಲಿ ಆಗ್ಬಿಡೋದು ಮೊದಲು. ಇದ್ರೊಳಗೆ ಮೀನು ಬೇರೆ ಸಾಕಿದ್ವಿ. ಈ ಮೀನಿನ ಗೊಬ್ಬರ ಕೂಡ ನಮ್ ಕೃಷಿ ಹೊಂಡಕ್ಕೆ ಕೃಷಿಗೆ ಹೋಗ್ತಾ ಇತ್ತು, ಅದು ಅನುಕೂಲ ಆಗ್ತಾ ಇತ್ತು. ಆಮೇಲೆ ಇದಕ್ಕೆ ವಾಟರ್ ಲೆವೆಲ್ ಕಂಟ್ರೋಲರ್ಗಳನ್ನ ಹಾಕೊಂಡ್ವಿ, ಹೊಸ ಪ್ರಯೋಗ ಮಾಡಿದ್ವಿ. ಅವಾಗ ಏನಾಯ್ತು, ನಮ್ಗೆ ಈಗ ಯಾವ ಅಳತೆ ಬೇಕೋ ಅಲ್ಲಿ ನೀರು ಆಟೋಮೆಟಿಕ್ಲಿ ಆಫ್ ಆಗೋ ಹಂಗೆ ಆಯ್ತು. ಈಗ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸೆನ್ಸರ್ಗಳು ಕಾಣ್ತಾ ಇದೆ. ಇಲ್ಲಿ ಈ ಮೇಲ್ಗಡೆ ಸೆನ್ಸರ್ ತನಕ ನೀರು ತುಂಬಿದ ತಕ್ಷಣ ಒಳಗಡೆ ಇರೋ ಮೋಟರ್ ಆನ್ ಆಗ್ತದೆ. 2ನೇ ಸೆನ್ಸರ್ಗೆ ಬಂದ ತಕ್ಷಣ ನೀರು ಆಫ್ ಆಗ್ತದೆ ಆಟೋಮೆಟಿಕ್ಲಿ. ಅಷ್ಟು ಕೆಲಸ ತಾನೇ ಮಾಡ್ತದೆ. ನಾವು ನಮ್ಮ ಬಂದ್ರೆ ಮಾತ್ರ ಆನ್ ಆಗ್ತದೆ. ಆ ಕೆಳಗಡೆ ಸೆನ್ಸರ್ ಲೆವೆಲ್ ಹೋದ ತಕ್ಷಣ ಆಫ್ ಆಗುತ್ತೆ. ಅಲ್ಲಿ ಮೇಲೆ ಬಂದ್ರೆ ಆನ್ ಆಗುತ್ತೆ. ಅಷ್ಟರೊಳಗೆ ನಮ್ಗಲ್ಲಿ ತೋಟಗಳಿಗೆ ಯಾವ್ಯಾವ ಗಿಡಗಳಿಗೆ ನಿಗದಿಪಡಿಸಿದ ನೀರಿನ ಪ್ರಮಾಣ ಹೋಗಿರ್ತದೆ. 3 ಎಕರೆಗೂ ಒಂದೇ ಸಲ ನೀರು ಹೋಗ್ತದೆ. ನಾವು ಶಿಫ್ಟ್ ತಿರ್ಸಿ ಪ್ರತ್ಯೇಕವಾಗಿ ಮಾಡೋ ಅವಶ್ಯಕತೆ ಇಲ್ಲ. ಅದು ಸೆನ್ಸರ್ ಸ್ವಲ್ಪ ಹಿಂಗೆ ಚೂರು ತೋರಿಸ್ಬೋದಾ? ಬನ್ನಿ. ಯಾಕಂದ್ರೆ ನೋಡಿ, ಇದೇ ಸೆನ್ಸರ್ಗಳು 2 ಇದೆ. 3 ಸೆನ್ಸರ್ಗಳಿದೆ. 3 ಸೆನ್ಸರ್ಗಳಿದೆ. ಇದು ಒಂದು ಗ್ರೌಂಡಿಂಗ್, ಇದು ಲೆವೆಲ್ ಕಂಟ್ರೋಲರ್ಗಳು. ಈ ಲೆವೆಲ್ ಬಂದ ತಕ್ಷಣ ಆಫ್ ಆಗ್ತದೆ, ಈ ಲೆವೆಲ್ ಬಂದ ತಕ್ಷಣ ಆನ್ ಆಗ್ತದೆ ಮೋಟರ್. ಇದ್ರೊಳಗಿರೋದು 5 HP 3 ಫೇಸ್ ಮೋಟರ್ ಇದೆ. ಸಬ್ಮರ್ಸಿಬಲ್ ಪಂಪ್ ಇದೆ. ಗಂಟೆಗೆ 30,000 ಲೀಟರ್ ಅದು ಹೊರಗೆ ಹಾಕುವಷ್ಟು 30,000 ಲೀಟರ್ ನೀರು. ಇದು 1.5 ಲಕ್ಷ ಇದೆ ಟೋಟಲ್ ಕೆಪಾಸಿಟಿ, ಕೆರೆ ಕೆಪಾಸಿಟಿ. ಇಷ್ಟು ನೀರನ್ನ ಕೃಷಿ ಹೊಂಡದಲ್ಲಿ ಖಾಲಿ ಆದ್ರೆ ನಮಗೊಂದು 30,000 ದಿನ ಹೊರಗಡೆ ಹೋಗ್ತದೆ.
30,000 ಲೀಟರ್. ಅಲ್ಲಿಗೆ ನಮ್ಮ ಕೃಷಿ ಪ್ರದೇಶಕ್ಕೆ ಎಲ್ಲದಕ್ಕೂ ಸಾಕು ನೀರು. ಓಕೆ. ಈ ಟೆಕ್ನಾಲಜಿ ಆಟೋ ರನ್ ಆಗುತ್ತೆ, ಆಟೋ ಆಫ್ ಆಗುತ್ತೆ. ಆಟೋ ಆಫ್ ಆಗುತ್ತೆ. ನಾವು ಇದನ್ನ ಯಾವ ಲೆವೆಲ್ ಬೇಕಾದ್ರೂ ಇಟ್ಕೋಬಹುದು. ಸೆನ್ಸರ್ ಇನ್ನು ಸ್ವಲ್ಪ ಕೆಳಗೆ ಬೇಕಾದ್ರೆ ಹೋಗ್ಬೋದು. ಬಟ್ ಅದು ನಿಮಗೆ ಮೀನ್ ಇರೋದ್ರಿಂದ ಇಷ್ಟು ಮೇಂಟೈನ್ ಮಾಡ್ತಾ ಇದ್ರ ಅಂದ್ರೆ 1 ಫೀಟ್ ಮಾತ್ರ ತೋಟಕ್ಕೆ ಸಾಕು ನಮ್ಗೆ. 1 ಫೀಟ್ ಮಾತ್ರ ಡೌನ್ ಆಗುತ್ತೆ ಒಂದು ಪಂಪಿಂಗ್ ಅಲ್ಲಿ. 1 ಅಡಿ ನೀರು ಖಾಲಿ ಆಗುತ್ತೆ. ಅದು ತಾನೇ ಆಫ್ ಆಗ್ಬಿಡುತ್ತೆ. ಓಕೆ. ಇದು ಒಂದು ಹೊಸ ಟೆಕ್ನಾಲಜಿ. ಈಗ ರೈತರು ಸಾಕಷ್ಟು ಜನ ಕೃಷಿಯಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಅಂತ ಏನ್ ಹೇಳ್ತೀವಲ್ಲ, ನೀರಿನ ಮ್ಯಾನೇಜ್ಮೆಂಟ್ ಅಲ್ಲಿ ಬಹಳಷ್ಟು ಜನ ಸೋತಿದ್ದಾರೆ. ಇದು ತುಂಬಾ ಒಂದು ಒಳ್ಳೆ ಇದು ಇನೋವೇಷನ್ ನಿಮ್ದು. ಆಮೇಲೆ ಇದು ನಮ್ಗೆ ಇನ್ನೊಂದು ಏನ್ ಹೆಲ್ಪ್ ಮಾಡ್ತದೆ ಅಂದ್ರೆ ಈ ಕೃಷಿ ಹೊಂಡ ಓವರ್ಫ್ಲೋ ಆಗ್ಲಿಕ್ಕೂ ಬಿಡಲ್ಲ. ಓಕೆ. ನಾವು ನೀರ್ ಬಿಡ್ತಾ ಇದ್ರೆ ಬೋರಿಂದ ನಾವು ಈ ಒಳಗಡೆ ಇರೋ ಮೋಟರ್ ಸರಿಯಾದ ಸಮಯಕ್ಕೆ ಬಂದು ಆನ್ ಮಾಡ್ಲಿಲ್ಲ ಅಂದ್ರೆ ಇದು ಓವರ್ಫ್ಲೋ ಆಗಿ ವೇಸ್ಟ್ ಆಗ್ಬಿಡ್ತದೆ. ವೇಸ್ಟ್ ಆಗುತ್ತೆ. ಹೌದು, ತುಂಬಾ ಸರಿ ಆಗಿರುತ್ತೆ. ಅಮೂಲ್ಯವಾದ ನೀರು ನಾವು ಕಳ್ಕೊಂಡ್ಬಿಡ್ತೀವಿ. ಎಷ್ಟೊಂದು ಕೃಷಿ ಹೊಂಡಗಳನ್ನು ನೋಡ್ತೀವಿ ಬೇಸಿಗೆಯಲ್ಲಿ, ರಾತ್ರಿ ಕರೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಪಂಪ್ ಆನ್ ಆಗಿ ಓವರ್ಫ್ಲೋ ಆಗುತ್ತೆ. ಓವರ್ಫ್ಲೋ ಆಗದೆ ಇರೋಂಗು ನೋಡ್ಕೊಳ್ತದೆ. ಕೃಷಿ ಹೊಂಡ ಪೂರ್ತಿ ಖಾಲಿ ಆಗದೆ ಇರೋಂಗು ನೋಡ್ಕೊಳ್ತದೆ. ನಮಗ್ ತೋಟಕ್ಕೆ ಯಾವಾಗ ಬೇಕೋ ತಾನೇ ನೀರ್ ಬಿಡ್ತದೆ, ಆಟೋ ರನ್ ಆಫ್ ಆಗುತ್ತೆ. ಓಕೆ. ಈ ತರದ ಒಂದು ಇನೋವೇಷನ್ ನೀವು ಇದನ್ನು ಕ್ರಿಯೇಟ್ ಮಾಡೋದಕ್ಕೆ ನೀವು ನೀರಿನ ಬಳಕೆಯಲ್ಲಿ ನೀವು ಫಸ್ಟ್ ಗೆದ್ರಿ, ನಿಮ್ದೇ ಒಂದು ಪ್ರಯೋಗ ಮಾಡಿ. ಇದು ನಿಮ್ಮ ಪಂಪ್ ಆಪರೇಟಿಂಗ್ ಸಿಸ್ಟಮ್ ಎಲ್ಲ ಇಲ್ಲಿದೆ ಅಲ್ವಾ? ಸ್ಟಾರ್ಟರ್ ಸ್ವಿಚಸ್ ಎಲ್ಲ ಇಲ್ಲಿದೆ. ಇದು ಒಂದು ಸ್ಯಾಂಡ್ ಮೀಡಿಯಾ ಫಿಲ್ಟರ್ ಅಂತ ಹೇಳ್ತೀವಿ. ಈಗ ಕೃಷಿ ಹೊಂಡದಲ್ಲಿ ಮೀನಿನ ಗೊಬ್ಬರ ಇದೆಲ್ಲ ನೀರಿನ ಜೊಟ್ಟಿಗೆ ಬರ್ತದೆ, ಕಸ ಕಡ್ಡಿ ಎಲ್ಲ. ಇದು ಫಿಲ್ಟರ್ ಮಾಡ್ತದೆ. ಇದು ಫಿಲ್ಟರ್ ಮಾಡಿ ನಮ್ಗೆ ಅದು ಇನ್ನೊಂದು ಫಿಲ್ಟರ್ ಇದೆ, ಅಲ್ಲಿಗೆ ಹೋಗ್ತದೆ ಸ್ಕ್ರೀನ್ ಫಿಲ್ಟರ್ಗೆ. ಸ್ಕ್ರೀನ್ ಫಿಲ್ಟರ್ ಇಂದ ಇನ್ನೂ ಏನಾದ್ರು ಸಣ್ಣ ಕಸಗಳು ಇದ್ರೆ ಮರಳಿದ್ರೆ ಸೋಚಿ ತೋಟಿಗೆ ಹೋಗ್ತದೆ. ಅಲ್ಲಿ ನಾವು ಡ್ರಿಪ್ಪರ್ ಗಳನ್ನ ಹಾಕಿದೀವಿ. ಆ ಡ್ರಿಪ್ಪರ್ ಗಳಲ್ಲಿ ಚೂರು ಕಸ ಹೋಗೋದಿಲ್ಲ. ಇಲ್ಲೇ ಏನಿದ್ರು ಫಿಲ್ಟರ್ ಆಗ್ತದೆ. ಅದನ್ನ ಮೇಂಟೈನ್ ಮಾಡೋದು ಬೇಡ. ಈ 3 ಹಂತದಲ್ಲಿ ಇಲ್ಲೇ ಮಾಡ್ಕೊಂಡ್ರೆ ಸಾಕು. ಹೌದು. ಓಕೆ. ಆನಂತರ ನಾವು ಈ ಗೋಮೂತ್ರ ಇದನ್ನೆಲ್ಲ ಈ ಜೊತೆ ನೀರಿನ ಜೊತೆಗೆ ಕಳಿಸ್ತೀವಿ. ಬೇಕಾದಾಗ ಜೀವಾಮೃತ ಇದೆಲ್ಲ ಬೇಕು, ಲಿಂಕ್ ಕೊಡ್ಬೋದು. ಅದಕ್ಕೆ ಫುಟ್ಬಾಲ್ ಇದೆ, ಇದ್ರೊಳಗೆ ಏನ್ ಕೊಟ್ಟರು ಇದನ್ನ ಓಪನ್ ಮಾಡ್ಕೊಂಡ್ರೆ ಸಾಕು. ಓಕೆ. ಎಷ್ಟು ಕ್ವಾಂಟಿಟಿ ಎಷ್ಟು ಬೇಕಾದ್ರೂ ಅಲ್ಲಿ ಕಳಿಸ್ಬೋದು. ಇದು ಒಂದು 10 ನಿಮಿಷಕ್ಕೆ 200 ಲೀಟರ್ ನೀರನ್ನ ಎಳೆಯುವಷ್ಟು ಕೆಪಾಸಿಟಿ ಇದಕ್ಕೆ ಇರ್ತದೆ. ಓಕೆ. ಇಲ್ಲಿ ಒಂದು ಅರ್ಥಿಂಗ್ ತರ ಮಾಡ್ಕೊಂಡಿದೀವಿ. ಇದು ಅರ್ಥಿಂಗ್ ಅಲ್ಲ, ಮಳೆಗಾಲದಲ್ಲಿ ಮಳೆ ಮುಗಿದ ನಂತರ ನಮಗೆ ಯಾವಾಗ ನೀರ್ ಬಿಡ್ಬೇಕು ಅನ್ನೋದು ಬಹಳ ಕನ್ಫ್ಯೂಷನ್ ಇರ್ತದೆ ಎಲ್ಲಾ ರೈತರಿಗೂ. ಭೂಮಿಲಿ ಮೇಲೆ ಒಣ ಆಗಿರುತ್ತೆ, ಆದ್ರೆ ಭೂಮಿ ಒಳಗಡೆ ಹಸಿ ಆಗಿರುತ್ತೆ. ಅದನ್ನ ಇದು ಗೊತ್ತಾಗ್ತದೆ ಇದಕ್ಕೆ. ಇದನ್ನ ತಗೊಂಡ್ಬಂದು ನಾವು ಇಲ್ಲಿ ವಾಟರ್ ಲೆವೆಲ್ ಕಂಟ್ರೋಲ್ ಕನೆಕ್ಟ್ ಮಾಡಿದೀವಿ. ನಮಗೆ ಮಳೆ ಮುಗಿದು ಒಂದು 15 ದಿನ ಆದ್ರೂ ಅದು ನಮ್ಗೆ ಓಕೆ ಸಿಗ್ನಲ್ ಕೊಡಲ್ಲ. ಅಂದ್ರೆ ಒಳಗಡೆ ತೇವಾಂಶ ತೋರಿಸ್ತಾ ಇರುತ್ತೆ ಅದು. ಅದೇನಿಲ್ಲ, ಒಂದು 2 ಕಾಪರ್ ರಾಡ್ ಇದೆ. ಒಂದ್ ಸೈಡ್ ಇಂದ ಒಂದ್ ಸೈಡ್ಗೆ ನಾವು ಕನೆಕ್ಟ್ ಮಾಡಿದೀವಿ. ಮಧ್ಯ ಕಾಟನ್ ಕ್ಲಾತ್ ಚೆನ್ನಾಗಿ ಸುತ್ತಿದೀವಿ. ಅದು ಹಸಿ ಇದ್ದಾಗ ಅದು ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತಿರ್ತದೆ. ಆ ಕಾಟನ್ ಕ್ಲಾತ್ ಡ್ರೈ ಆದ್ಮೇಲೆ ಅದು ಬಿಟ್ಕೊಡುತ್ತೆ. ಆಮೇಲೆ ಮೋಟರ್ ಆನ್ ಆಗುತ್ತೆ. ಆಗಲ್ಲ ಮಳೆಗಾಲದಲ್ಲಿ. ಅದು ಇಂಡಿಕೇಶನ್ ಮಾಡಿದ್ರೆ ಮಾತ್ರ ಪಂಪ್ ಆನ್ ಆಗುತ್ತೆ. ಹೌದು. ಹಾಗಾಗಿ ಎಷ್ಟೊಂದು ಕಡೆ ಭೂಮಿಯಲ್ಲಿ ನಾವು ತೇವಾಂಶ ಜಾಸ್ತಿ ಇದ್ದಂತ ಟೈಮ್ನಲ್ಲಿ ನೀರಿನ ಅನ್ನೆಸರಿ ಪೋಲ್ ಮಾಡ್ತಾ ಹೋಗ್ತೀವಲ್ಲ, ನಾವು ಬಿಡೋ ಅವಶ್ಯಕತೆ ಇಲ್ಲ. ಕೆಲವು ಸಲ 20 ದಿನ ಆದ್ರೂ ಮಳೆ ಮುಗಿದು ಅದು ತೇವಾಂಶ ಇದೆ ಅಂತಾನೆ ತೋರಿಸ್ತಾ ಇರ್ತದೆ. ಅದು ಸಿಂಪಲ್ ಟೆಕ್ನಾಲಜಿ. ನಾವು ಅದೊಂದು ಅಳವಡಿಸ್ಕೊಂಡ್ರಿ. ಅದೊಂದು ಎಕ್ಸ್ಪೆರಿಮೆಂಟ್ ಮಾಡಿದೀವಿ. ನಾವು ಅದು ಎಕ್ವಿಪ್ಮೆಂಟ್ಸ್ ಎಲ್ಲ ಲಕ್ಷಾಂತರ ರೂಪಾಯಿ ಎಕ್ವಿಪ್ಮೆಂಟ್ಸ್ ಇದೆ. ಅಷ್ಟು ನಾವು ದುಡ್ಡು ಕೊಟ್ಟು ತರ ಅಷ್ಟು ರೈತರು ಇರಲ್ಲ. ಹಾಗಾಗಿ ನಮ್ದೇ ಒಂದು ವ್ಯವಸ್ಥೆ ಮಾಡ್ಕೊಂಡಿದೀವಿ. ಈ ಪ್ರೆಷರ್ ಕಾಂಪೋನೆಂಟ್ ಡ್ರಿಪ್ಪರ್ಸ್ ಅಂತ ಹೇಳಿ ಹೇಳ್ತಾರೆ ಇದಕ್ಕೆ. ಡ್ರಿಪ್ಪರ್ಸ್ ಮೊದಲೆಲ್ಲ ಈ ಮೈಕ್ರೋ ಟ್ಯೂಬ್ ಡ್ರಿಪ್ಪರ್ಗಳು ಮಾಡಿ ತುಂಬಾ ಜನ ಅದು ಫೇಲ್ ಆಗಿದ್ದಾರೆ ನಮ್ಮ ಮಲೆನಾಡು ಪ್ರದೇಶದಲ್ಲಿ. ಯಾಕೆಂದ್ರೆ ನಮ್ಮ ಮಲೆನಾಡು ಪ್ರದೇಶ ಒಂದು ಲೆವೆಲ್ ಜಾಗ ಇರಲ್ಲ.
ಒಂದ್ ಕಡೆ ಇರ್ತದೆ, ಒಂದ್ ಕಡೆ ಇರ್ತದೆ. ಒಂದ್ 10 ಅಡಿ ಡಿಫರೆನ್ಸ್ ತನಕ ಇರ್ತದೆ ನಮ್ಮ ಭೂಮಿಗಳಿಗೆ ಮಿನಿಮಮ್. ಯಾವ್ದು ಲೆವೆಲ್ ಪ್ರದೇಶಗಳು ಇರಲ್ಲ. ಹಾಗಾಗಿ ಈ ಮೈಕ್ರೋ ಡ್ರಿಪ್ಪರ್ಸ್ ಗಳು ಏನಾಗ್ತಿತ್ತು ಮೊದಲು ತೊಂದ್ರೆ ಅಂದ್ರೆ, ಎತ್ತರ ಜಾಗದಲ್ಲಿ ಕಡಿಮೆ ನೀರು ಹೋಗ್ತಿತ್ತು, ಕೆಳಗಡೆ ಜಾಗದಲ್ಲಿ ಅತಿ ನೀರು ಹೋಗ್ತಿತ್ತು. ಹಾಗಾಗಿ ಎಷ್ಟೋ ಜನ ಹಿಂದೆ ಡ್ರಿಪ್ ನ ಕೈ ಬಿಟ್ರು, ಮತ್ತೆ ಮೈಕ್ರೋ ಸ್ಪ್ರಿಂಕ್ಲರ್ ಗಳಿಗೆ ಹೋದ್ರು, ಶಿಫ್ಟ್ ಆದ್ರು. ಆದ್ರೆ ಈಗ ಟೆಕ್ನಾಲಜಿ ಬಹಳ ಮುಂದುವರೆದಿದೆ. ಇದು ಪ್ರೆಷರ್ ಕಾಂಪೋನೆಂಟ್ ಡ್ರಿಪ್ಪರ್ಸ್ ಗಳು ಅಂತ ಬಂದಿದೆ. ಇದೇನ್ ಮಾಡ್ತದೆ ಅಂದ್ರೆ, ಎಷ್ಟು ಪ್ರೆಷರ್ ಇದ್ರು ಕೆಳಗಡೆ ಪ್ರದೇಶಕ್ಕೂ ಅಷ್ಟೇ ನೀರ್ ಕೊಡ್ತದೆ. 20 ಅಡಿ ಎತ್ತರ ಇದ್ರು ಆ ಪ್ರದೇಶಕ್ಕೂ ಅಷ್ಟೇ ನೀರ್ ಕೊಡ್ತದೆ. ಇಲ್ಲಿ ಎಷ್ಟೇ ಕಂಟ್ರೋಲ್ ಪ್ರೆಷರ್ ಬಂದ್ರು ಇದು ಕಂಟ್ರೋಲ್ ಮಾಡ್ತದೆ. ಇದೊಂದು ಪ್ಲೇಟ್ ಇರ್ತದೆ, ಇಲ್ಲಿ ನೀರು ಈಗ ಈ ರೀತಿ ಹಿಂಗ ಹರಿದೋಗೋದ್ರಿಂದ ಅದೆಷ್ಟೇ ಪ್ರೆಷರ್ ಇದ್ರು ಒಂದೇ ತರ ನೀರು ಹೋಗ್ತದೆ. ಇದು 13 ಲೀಟರ್ ಡ್ರಿಪ್ಪರ್ಗಳು. 13 ಲೀಟರ್ ಎಷ್ಟೇ ಪ್ರೆಷರ್ ಇದ್ರು 13 ಲೀಟರ್ ಡಿಸ್ಚಾರ್ಜ್ ಆಗ್ತದೆ ಇದ್ರೊಳಗೆ. 1 ಗಂಟೆಗೆ. ಇದು ನೀವು ಮೆಜರ್ಮೆಂಟ್ ನೋಡಿದಿರ, ಒಂದು ಬಾಟ್ಲ್ ಸೇಮ್ ಯೂನಿಫಾರ್ಮ್ ಆಗಿ ಹೋಗುತ್ತೆ. ನೋಡಿದೀನಿ, 12ರಿಂದ 13 ಲೀಟರ್ ಹೋಗ್ತದೆ. ಇದು ಪ್ರೆಷರ್ ಡ್ರಿಪ್ಪರ್ ಹಾಕಿರೋದಕ್ಕೆ ನಿಮ್ಗೆ ಅಲ್ಲೊಂದು ಅಡ್ವಾಂಟೇಜ್ ಅಂದ್ರೆ ಫಿಲ್ಟ್ರೇಷನ್ ಎಲ್ಲ ಅಲ್ಲಿ ಪ್ರಾಪರ್ ಆಗಿ ಆಗುತ್ತೆ. ಆದ್ರೆ ಇದು ಚೋಕ್ ಆಗುತ್ತಲ್ಲ? ಇಲ್ಲ ಅಂದ್ರೆ ಇದು ಚೋಕ್ ಆಗುತ್ತೆ. ಇದು ಪ್ರೆಷರ್ ಕಾಂಪೋನೆಂಟ್ ನಾವು ಡ್ರಿಪ್ಪರ್ಸ್ ಗಳನ್ನ ಹಾಕತ್ತೀವಿ ಅಂದ್ರೆ ಫಿಲ್ಟ್ರೇಷನ್ ಮಾಡ್ಕೊಳ್ಳೇಬೇಕು. ಕೆಲವರು ಸೀದಾ ನಮ್ ಬೋರ್ವೆಲ್ ಕ್ಲೀನ್ ಇದೆ ಅಂತ ಹೇಳಿ ಡೈರೆಕ್ಟ್ ಡ್ರಿಪ್ಪಿಗೆ ಕೊಡ್ತಾರೆ. ಎಷ್ಟೇ ಕ್ಲೀನ್ ಇದ್ರು ಸಣ್ಣ ಮರಳು ಬಂದೇ ಬರುತ್ತೆ ಬೋರ್ವೆಲ್. ಇದೊಂದು ಒಳ್ಳೆ ಹಾಗಾಗಿ ಇನೋವೇಷನ್ ಇದೆ. ಹೌದು, ಈ ರೀತಿ ನಮ್ದು ಒಂದು 3000 ಪಾಯಿಂಟ್ಗಳು ಇರ್ಬೋದು ಈ ರೀತಿ ಡ್ರಿಪ್ಪರ್ಸ್ ಇಂದ. ಎಲ್ಲಾ ಕಡೆಗೂ ಅದೊಂದು ಮಾಡ್ಕೊಂಡಿದ್ದೀರಾ ಅಂತ ನನ್ನ ಒಂದು ಅಡಿಕೆ ಗಿಡಕ್ಕೆ ಒಂದು ದಿವಸಕ್ಕೆ 8 ಲೀಟರ್ ನೀರು ಸಾಕು. ಮುಚ್ಚಿಗೆ ಮಾಡೋದ್ರಿಂದ ನಿಮ್ಗೆ ಅಷ್ಟು ಸಾಕು. ಮತ್ತೆ ನಾವೇನೋ ವಿಜ್ಞಾನಿಗಳು ಹೇಳ್ತಾರೆ ಅಂತೇಳಿ 25 ಲೀಟರ್ 50 ಲೀಟರ್ ಕೊಡೋದೆಲ್ಲ ನಾವು ರಾಸಾಯನಿಕ ಕೃಷಿಗೆ ಹೋದ ತಕ್ಷಣ ಅದೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗ್ತದೆ. ಸಹಜ ಕೃಷಿಲಿ ನಾವು 5 ಲೀಟರ್ ನೀರ್ ಬಿಟ್ರು ಈ ರೀತಿ ಹೊದಕೆ ಇದ್ರೆ ಅದು 3 ದಿನ ಆದ್ರೂ 5 ಲೀಟರ್ ಮೇಲ್ ಸ್ತರದಲ್ಲೇ ಇರ್ತದೆ, ಕೆಳಗೆ ಇಳಿದು ಹೋಗೋದು. ನೀವು ಮುಚ್ಚಿಗೆ ಮಾತ್ರ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದೀರಾ. ಹಾಗಾಗಿ ನೀರಿನ ಮಿತ ಬಳಕೆ ನಾವು ತುಂಬಾ ಪ್ಲಾನ್ ಮಾಡ್ತಾ ಇದ್ರಿ. ಒಂದು ಚೂರು ನೀರು ವೇಸ್ಟ್ ಆಗ್ತಾ ಇಲ್ಲ ಈ ಪ್ರದೇಶದಲ್ಲಿ. ಒಂದೊಂದು ಹನಿನೂ ಸದ್ಬಳಕೆ ಆಗ್ತಾ ಇದೆ.